ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ಸ್ವಾಗತ. ನನ್ನ ಇವತ್ತಿನ ದಿನಚರಿ ಪ್ರಾರಂಭ ಆದಿಲ್ವಾ ಬೆಳಗ್ಗೆ ಹಟ್ಟಿಯಲ್ಲಿ. ಇವತ್ತು ಅಪ್ಪ ಹಾಲು ಕರಿತಾ ಇರುವಾಗ ಹೋಗಿ ವಿಡಿಯೋ ಮಾಡುವ ಅಂತ ಆಯ್ತು, ಹಾಗೆ ವಿಡಿಯೋ ಮಾಡಿದ್ದು ನಾನು. ನಮ್ಮ ಕರುವಿನ ಹೆಸರು ಚಂಪಿ ಆಯ್ತಾ, ಅದಕ್ಕೀಗ 1 ವರ್ಷ ತುಂಬಿದೆ. ಮತ್ತಿದು ಅದರ ತಾಯಿ ಮಂಗಳ. ಈಗ ಚಂಪಿಗೆ 1 ವರ್ಷ ಆದ್ರೂ ಕೂಡ ಉಂಟಲ್ವಾ, ಪ್ರತಿದಿನ ಅಪ್ಪ ಹಾಲು ಕರೆದಾದ ನಂತರ ಚಂಪಿಯನ್ನ ಅದರ ತಾಯಿಯ ಹತ್ರ ಹಾಲು ಕುಡಿಲಿಕ್ಕೆ ಬಿಡ್ಲಿಕ್ಕೆ ಉಂಟು. ಈ ಒಂದು ಕ್ರಮವನ್ನು ಅಪ್ಪ ಅವತ್ತಿಂದನೇ ಅನುಸರಿಸಿಕೊಂಡು ಬಂದಿದ್ದಾರೆ. ಬೆಳಗ್ಗಿನ ಉಪಹಾರ ಎಲ್ಲ ಮುಗಿಸಿ ನಾನು ಕೆಲಸಕ್ಕೆ ಅಂತ ಕೂತ್ಕೊಂಡಾಗ ಅಮ್ಮ ನನಗೆ ಸೂಪ್ ಮಾಡಿ ತಂದು ಕೊಟ್ರು. ಮೊನ್ನೆ ರಿಲಯನ್ಸ್ ಹೋಗಿದ್ದಾಗ ಸೂಪ್ ಪೌಡರ್ ತಕೊಂಡಿದ್ವಿ. ನಿನ್ನೆ ತೋಟದಿಂದ ಒಂದು ಗಿಡ ತಂದಿದ್ದಲ್ಲ, ಅದನ್ನು ನೆಡುವ ಅಂತ ಹೊರಟದ್ದು. ಈ ರೀತಿ ಒಂದು ಬಾಕ್ಸ್ ಒಳಗೆ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ನೆಟ್ಟು ಬಿಡುವ ಅಂತ ಇದ್ದೇನೆ. ಇಲ್ಲಿ ನೋಡಿ, ಇದುವೇ ನಮ್ಮ ಮನೆ ಬೆಕ್ಕಾಯ್ತಾ. ಈ ಬೆಕ್ಕಿನ ಮರಿಗಳ ಬಗ್ಗೆ, ಅದಾದ ನಂತರ ಈ ಬೆಕ್ಕಿನ ಬಗ್ಗೆ ಎಲ್ಲ ಸ್ವಲ್ಪ ವಿವರಣೆಯನ್ನು ನಾನು 1-2 ವಿಡಿಯೋದ ಹಿಂದೆ ಹಾಕಿದ್ದೆ. ಅದನ್ನು ಯಾರೆಲ್ಲ ನೋಡ್ಲಿಲ್ಲ ನೋಡಿ ಆಯ್ತಾ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಒಂದು ಸ್ವಲ್ಪ ಮಣ್ಣುಂಟು. ಇದೆಂತಂತ ಹೇಳಿದ್ರೆ, ನಮ್ಮ ಮನೆಯ ಹಿಂದೆ ಹೆಗ್ಗಣ ಬಂದು ರಾತ್ರಿ ಇಡೀ ಮಣ್ಣನ್ನೆಲ್ಲ ಈ ರೀತಿ ಅಗೆದು ಬಿಲ ಮಾಡಿಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಕೂಡ ಕಾಣ್ತಾ ಇರ್ಬೋದು ನಿಮ್ಗೆ, ಇಲ್ಲಿ ಕೂಡ ಇದೇ ರೀತಿ ಬಿಲ ತೋಡಿಕೊಂಡು ಮಣ್ಣೆಲ್ಲ ಹೊರಗೆ ಹಾಕಿದೆ. ಈ ರೀತಿ 2 ಕಡೆ ಹೆಗ್ಗಣ ಬಿಲ ತೋಡಿ ಮಣ್ಣೆಲ್ಲ ಹೊರಗೆ ಹಾಕಿದೆ. ಮನೆಯ ಹಿಂದೆ ತೆಗೆದಂತಹ ಬಿಲದಲ್ಲಿ ಮಣ್ಣಿಗಿಂತ ಸ್ವಲ್ಪ ಕಲ್ಲೇ ಜಾಸ್ತಿ ಇದ್ದ ಹಾಗೆ ಇತ್ತು. ಹಾಗಾಗಿ ಅಲ್ಲಿಯೇ ಸ್ವಲ್ಪ ಆ ಕಡೆ ಒಂದು ಹಳೆ ಟಾಂಕಿ ಉಂಟು. ಟಾಂಕಿ ಅಂತ ಹೇಳಿದ್ರೆ ನಾವು ಸುರಂಗದ ನೀರೆಲ್ಲ ಬಂದು ನಿಲ್ಲಿಕ್ಕೆ ಮಾಡಿದಂತಹ ಒಂದು ಟಾಂಕಿ ಆಗಿತ್ತದು. ಯಾವುದೇ ರೀತಿಯ ಸಿಮೆಂಟ್ ಎಲ್ಲ ಹಾಕಿರ್ಲಿಲ್ಲ. ಹಾಗಾಗಿ ಏಡಿಗಳೆಲ್ಲ ಅದನ್ನು ತೂತು ಮಾಡಿ ನೀರು ನಿಲ್ಲದ ಹಾಗೆ ಮಾಡ್ತಾ ಇತ್ತು. ಅದಕ್ಕೋಸ್ಕರ ಈ ಟಾಂಕಿ ಈಗ ಖಾಲಿ ಬಿದ್ದಿದೆ. ಈ ಜಾಗದಲ್ಲಿ ಹೆಗ್ಗಣ ಬಿಲ ತೋಡಿ ಮಣ್ಣೆಲ್ಲ ಹೊರ ಹಾಕಿರುವ ಕಾರಣ ಈ ಮಣ್ಣು ಸ್ವಲ್ಪ ಫಲವತ್ತತೆಯಿಂದ ಕೂಡಿದೆ. ಹಾಗಾಗಿ ಗಿಡ ನೆಡ್ಲಿಕ್ಕೆ ಎಲ್ಲ ಇದು ಸ್ವಲ್ಪ ಉತ್ತಮವಾಗಬಹುದು ಅಂತ ಅಂದುಕೊಂಡು ನಾನು ಈ ಮಣ್ಣನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಈಗ ಈ ಬಾಕ್ಸಿಗೆ ಒಂದು ಅರ್ಧದಷ್ಟು ಮಣ್ಣು ಹಾಕಿಟ್ಟಿದ್ದೇನೆ. ಈಗ ಆ ಗಿಡವನ್ನು ಇಟ್ಟು ಮತ್ತೆ ಅದರ ಮೇಲೆ ಪುನಃ ಮಣ್ಣು ಹಾಕ್ತೇನೆ, ಆಗ ಅದು ಗಟ್ಟಿಯಾಗಿ ಕೂತ್ಕೊಳ್ಬಹುದು. ಗಿಡ ನೆಟ್ಟಾಯ್ತು, ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೇನೆ. ಎಲ್ಲಿಯಾದ್ರೂ ಸೈಡಲ್ಲಿ ಇಟ್ಟು ಬಿಡ್ತೇನೆ. ಈಗ ಇದನ್ನು ಸದ್ಯಕ್ಕೆ ಇಲ್ಲಿ ಇಟ್ಟು ಬಿಟ್ಟಿದ್ದೇನೆ. ನೋಡುವ, ಅಲ್ಲಿ ಮೇಲೆ ಅಥವಾ ಮನೆಯ ಮೆಟ್ಟಿಲಿನ ಹತ್ರ ಎಲ್ಲಿಯಾದ್ರೂ ಇಡುದಿದ್ರೆ ಅಲ್ಲಿ ಕೊಂಡೋಗಿ ಇಡ್ತೇನೆ. ಈಗ ಸದ್ಯಕ್ಕೆ ಇಲ್ಲಿ ಇರ್ಲಿ ಅಂತ ಬಿಟ್ಟೆ. ಇವತ್ತು ಮನೆಯಲ್ಲಿ ನಮ್ಮ ಊಟಕ್ಕೆ ಅಂತ ಸಿಂಪಲ್ ಆಗಿರುವಂತಹ ಏನಾದ್ರೂ ರೆಸಿಪಿ ಮಾಡಿಡ್ತಾರೆ ಅಮ್ಮ. ಹಾಗೆ ಇವತ್ತೆಂತ ಮಾಡಿದ್ದಾರೆ ಅಂತ ತೋರಿಸ್ತೇನೆ. ಇವತ್ತು ಅಮ್ಮ ಸಿಹಿಗೆಣಸು ಮತ್ತು ಈರುಳ್ಳಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಏನಾದರೂ ಒಂದೇ ಪದಾರ್ಥ ಮಾಡುವಂಥದ್ದು. ಕೆಲವೊಂದು ಸಲ ಪಲ್ಯ ಇರ್ತದೆ, ಇಲ್ಲದಿದ್ದರೆ ಏನಾದರೂ ಸಾಂಬಾರು ಏನಾದರೂ ಮಾಡ್ತಾರೆ. ಊಟ ಎಲ್ಲ ಆಗಿ ಸಂಜೆ ಹೊತ್ತಿಗೆ ಕೆಲಸ ಮಾಡ್ತಾ ಇರುವಾಗ ಅಮ್ಮ ಪಪ್ಪಾಯಿ ಕಟ್ ಮಾಡಿ ತಂದು ಕೊಟ್ಟರು. ಮೊನ್ನೆ ಅಪ್ಪ ಪೇಟೆಯಿಂದ ಬರುವಾಗ ಹರಿವೆ ಸೊಪ್ಪು ತಂದಿದ್ರು ಪಲ್ಯ ಮಾಡಲಿಕ್ಕೆ ಅಂತ. ಹಾಗೆ ಅದರಿಂದ ಒಂದು 3-4 ಚಂದದ ಗಿಡ ನೋಡಿ ಆರಿಸಿ ಅಮ್ಮ ಅದನ್ನು ಈಗ ನೆಡ್ತಾ ಇದ್ದಾರೆ ಸಂಜೆ. ಈಗ ಕಾಳು ಮೆಣಸು ಕೊಯ್ಯುವ ಕಾಲ ಆಗಿರೋದ್ರಿಂದ ಪ್ರತಿದಿನ ಮಧ್ಯಾಹ್ನ ಮೇಲೆ ಅಪ್ಪನಿಗೆ ಇದೇ ಕೆಲಸ. ಇವತ್ತು ಸಪೋಟ ಮರದ ಹತ್ರ ಕಾಳು ಮೆಣಸು ಕೊಯ್ತಾ ಇರುವ ಕಾರಣ ಒಂದು 3-4 ಸಪೋಟವನ್ನು ಕೂಡ ಕೊಯ್ದ್ರು.
ಸಪೋಟ ಕೂಡ ಮರದಲ್ಲಿ ತುಂಬ ಬೆಳೆದಿದೆ. ಹಾಗೆ ಅಪ್ಪ ಹೇಳ್ತಾ ಇದ್ರು ಇನ್ನೊಂದ್ಸಲ ಮರಕ್ಕೆ ಹತ್ತಿ ಇಡೀ ಸಪೋಟ ಎಲ್ಲ ಕೊಯ್ಬೇಕು ಅಂತ, ಇಲ್ಲದಿದ್ರೆ ಬಾವಲಿಗಳು ಅದನ್ನೆಲ್ಲ ತಿಂದು ಕೆಳಗೆ ಹಾಕ್ತದೆ. ಹಾಗಾಗಿ ಅಮ್ಮ ಅಥವಾ ಅಪ್ಪ ಹೀಗೆ ತೋಟಕ್ಕೆ ಹೋದಾಗ ಕೆಳಗೆ ಎಲ್ಲ ಬೆಳೆದದ್ದು ಕಂಡ್ರೆ ಹೀಗೆ ಒಂದೊಂದು ಕೊಯ್ತಾರೆ ಅಷ್ಟೇ. ಆ ಸಮಯದಲ್ಲಿ ಕೆಳಗೆ ಬಿದ್ದ ಸಪೋಟ ಇವತ್ತು ನನಗೆ ಸಿಕ್ಕಿತು, ಒಂದೆರಡು ಮೂರು ಸಿಕ್ಕಿತು. ಅದನ್ನು ಹೆಕ್ಕಿ ತಕೊಂಡು ಬಂದೆ. ಈ ಸಪೋಟ ಉಂಟಲ್ವಾ ತುಂಬ ಸಿಹಿ, ಹಾಗಾಗಿ ಹೀಗೆಲ್ಲ ಬಿದ್ದದಿದ್ರು ಕೂಡ ಹೆಕ್ಕಿಕೊಂಡು ಬಂದು ಹಣ್ಣು ಮಾಡಿ ತಿಂತೇವೆ ನಾವು. ಅಪ್ಪನ ಪರಿಚಯದಲ್ಲಿ ಕೆಲವರಿಲ್ವಾ ಈ ಸಪೋಟಕ್ಕೆ ಅಭಿಮಾನಿಗಳಿದ್ದಾರೆ. ಎಂತಕ್ಕಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಸಪೋಟ ಕೊಯ್ದಾದ್ಮೇಲೆ ಉಂಟಲ್ವಾ ನಮ್ಗೆ ಇಟ್ಟುಕೊಂಡು ಮತ್ತೆ ಅಪ್ಪನಿಗೆ ಪರಿಚಯ ಇರೋರಿಗೆಲ್ಲ ಅಪ್ಪ ಸ್ವಲ್ಪ ತೆಕ್ಕೊಂಡು ಹೋಗಿ ಕೊಡ್ತಾರೆ. ತುಂಬ ಒಳ್ಳೆ ಮರ, ಸಾಕಷ್ಟು ಫಲ ಕೊಟ್ಟಿದೆ. ಹಾಗೆ ಅಪ್ಪ ಈಗ ಕೊಯ್ಯುವಾಗ ಒಂದು ಹಣ್ಣು ಕೂಡ ಸಿಕ್ಕಿತು ಅಂತ ತುಂಡು ಮಾಡಿ ತಂದು ಕೊಟ್ಟರು. ತುಂಬ ರುಚಿ ಇತ್ತು. ನನಗೆ ಅಂತೂ ಸಪೋಟ ತುಂಬ ಇಷ್ಟ. ಸಪೋಟ ತಿಂದುಕೊಂಡು ಅಂಗಳ ಬದಿಯಲ್ಲಿರುವ ನಕ್ಷತ್ರ ನೆರಳೆ ಗಿಡ ನೋಡ್ತೇನೆ, ಮತ್ತೆ ಹೂ ಹೋಗಿದೆ. ಇದು 3ನೇ ಸಲ ಹೂ ಹೋಗುದು. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಹೂ ಮತ್ತೆ ಮುಗ್ಗುಗಳುಂಟು. ಆದರೆ ಈ ಗಿಡದಲ್ಲಿ ಫಲ ಈ ಸಲ ತುಂಬ ಕಡಿಮೆ ಅಂತ ಹೇಳ್ಬೋದು. ಇದು ನಾನು ಸಂಜೆ ವಾಕಿಂಗ್ ಮಾಡುವ ಸಮಯ ಆಯಿತಾ. ಅಲ್ಲಿ ಹಿಂದೆ ಮನೆಯಿಂದ ಮೇಲೆ ಒಂದು ಗುಡ್ಡದ ಹಾಗೆ ಕಾಣ್ತಾ ಇರ್ಬೋದು, ಅಲ್ಲಿ ಬಿಸಿಲುಂಟು, ಇಲ್ಲಿ ಬಿಸಿಲೆಲ್ಲ ಹೋಗಿದೆ. ಒಂದು ದೊಡ್ಡ ಪೇರಳೆ ಹಣ್ಣಾಗಿತ್ತು, ಅದನ್ನು ಹಕ್ಕಿ ತಿಂತಿದೆ. ಕಾಣ್ತದೆ ಇಲ್ವ ಗೊತ್ತಿಲ್ಲ ನನಗಿದ್ರಲ್ಲಿ, ಯಾಕಂತ ಹೇಳಿದರೆ ಅದು ಮರೆಯಲ್ಲುಂಟು, ಹಾಗೆ ಸ್ವಲ್ಪ ಡೌಟ್ ಕಾಣುದು. ಒಂದು ದೊಡ್ಡ ಪೇರಳೆ ಉಂಟಾಯ್ತಾ ಈ ಮರದಲ್ಲಿ, ಅದನ್ನು ಹಕ್ಕಿ ತಿಂದಿದೆ. ತಿನ್ನಲಿ, ಒಳ್ಳೆಯದೇ ವಿಷಯ. ಯಾಕಂತ ಹೇಳಿದರೆ ಅವುಗಳಿಗೂ ಕೂಡ ಏನಾದರೂ ತಿನ್ನಲಿಕ್ಕೆ ಆಹಾರ ಬೇಕಲ್ವಾ. ಹಾಗೆ ಅಲ್ಲಿ ಮೇಲೆ ಕೂಡ ಪೇರಳೆ ಉಂಟು. ನಮ್ಮ ಅಂಗಳದ ಬದಿಯಲ್ಲಿರುವ ಪೇರಳೆ ಹಣ್ಣಾದರೆ ನಾವು ಕಂಡ್ರೆ ಕೊಯ್ತೇವೆ, ಇಲ್ಲದಿದ್ದರೆ ಅದನ್ನು ಅವುಗಳಿಗೆ ಬಿಟ್ಟು ಬಿಡ್ತೇವೆ, ಹಕ್ಕಿಗಳಿಗೆ. ನಮಗೆ ತಿನ್ನಬೇಕು ಅಂತ ಆಸೆ ಆಗಿ ಆ ಸಮಯದಲ್ಲಿ ಪೇರಳೆ ಕಂಡ್ರೆ ಕೊಯ್ಯೋದು, ಇಲ್ಲದಿದ್ದರೆ ಹಾಗೆ ಬಿಟ್ಟು ಬಿಡೋದು. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಒಂದು ಪೇರಳೆಯನ್ನು ತಿಂದದ್ದು. ಇದನ್ನು ನಾನು ಆಗದೆ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು, ಈಗ ಕಾಣ್ತಾ ಇರ್ಬೋದಲ್ವಾ. ಇವತ್ತಿಗೆ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಂಚಿಕೊಳ್ಳುವಂತಹ ವಿಡಿಯೋಗಳ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಉಂಟು ಅವರಿಗೂ ಕೂಡ ಇದನ್ನೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.